ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 1. ಪ್ಲೀಸ್ ಸರ್, ತುಂಬ ನೋವಾಗ್ತಿದೆ. ಪ್ಲೀಸ್, ನನ್ನಿಂದ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಎಂದು ನರಳಿದಳು ನಕ್ಷತ್ರ. ಅವನ ಹಿಡಿತ ಕಬ್ಬಿಣದ ಹಿಡಿತದಂತಿತ್ತು. ಅವನ ಚೂಪಾದ ಕಣ್ಣುಗಳು ಅವಳ ಮೇಲೆ ಬೆಂಕಿಯನ್ನು ಸುರಿಸುತ್ತಿದ್ದವು. ಅವನ ತುಟಿಗಳು ಮಾತನಾಡಲಿಲ್ಲ, ಬದಲಾಗಿ ಅವನ ಚೂಪಾದ ಕಣ್ಣುಗಳು ಮಾತನಾಡಿದವು. ಅವನ ಪ್ರಶ್ನೆಗೆ ಉತ್ತರಿಸದೆ ಆ ಜಾಗದಿಂದ ಅವಳು ಕದಲಲು ಸಾಧ್ಯವಿಲ್ಲ ಎಂಬುದನ್ನು ಅವನ ಬಿಗಿಯಾದ ಹಿಡಿತ ಅವಳಿಗೆ ಸ್ಪಷ್ಟಪಡಿಸುತ್ತಿತ್ತು. ಇದುವರೆಗೆ ಯಾವ ಹೆಣ್ಣನ್ನು ಮುಟ್ಟದ ಅವನು ಮೊದಲ ಬಾರಿಗೆ ತನ್ನ ಬಳಿ ಕೆಲಸ ಮಾಡುವ ಸಾಧಾರಣ ಹುಡುಗಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು ಅಥರ್ವ. ಅವಳಿಗೋ ಅವನ ಹಿಡಿತ ಒಂದು ಕಡೆ ನೋವಾದರೂ ಆಫೀಸ್ ರಿಸೆಪ್ಷನ್ ಕೊಠಡಿಯಲ್ಲಿ ಅಷ್ಟು ಜನರ ಮಧ್ಯೆ ಅವಳ ಕೈಯನ್ನು ಅವನು ಹಿಡಿದಿರುವುದು ಪ್ರಾಣ ಸಂಕಟವಾಗಿತ್ತು. ಅವನ ಬಳಿ ಕೆಲಸ ಮಾಡುವ ಕೆಲಸಗಾರರು, ಮುಖ್ಯವಾದ ಮೀಟಿಂಗಾಗಿ ಬಂದಿದ್ದ ಇತರ ಬ್ರಾಂಚ್ ಮ್ಯಾನೇಜರ್ಗಳು, ಇಂಟರ್ವ್ಯೂಗಾಗಿ ಬಂದಿದ್ದವರು ಎಂದು ತುಂಬಿದ್ದ ಆ ಜಾಗದಲ್ಲಿ ರಿಸೆಪ್ಷನ್ ಕೊಠಡಿಯ ಟೇಬಲ್ ಮೇಲೆ ಕುಳಿತು ಕಾಲುಗಳನ್ನು ಜೋತು ಬಿಟ್ಟಂತೆ ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದು ತನ್ನ ಮುಂದೆ ನಿಲ್ಲಿಸಿದನು ಅಥರ್ವ. ಅಲ್ಲಿದ್ದವರೆಲ್ಲರೂ ಒಂದು ನಡುಕದಲ್ಲಿದ್ದರು. ಯಾವಾಗಲೂ ಸಮಯ ವ್ಯರ್ಥ ಮಾಡದೆ ಎಲ್ಲರಿಂದಲೂ ಕೆಲಸ ತೆಗೆದುಕೊಳ್ಳುವವನು, ಆದರೆ ಇಂದು ಎಲ್ಲರನ್ನೂ ತನ್ನ ಕಣ್ಣಿನ ಸನ್ನೆಯಿಂದ ನಿಯಂತ್ರಿಸಿ ತನ್ನ ಮುಂದೆ ನಿಲ್ಲಿಸಿದ್ದನು ಅಥರ್ವ. ಅವಳ ದೇಹ ಅತಿಯಾಗಿ ನಡುಗುತ್ತಿತ್ತು. ಇದಕ್ಕೂ ಮುಂಚೆ ಅವಳು ಅವನ ಹತ್ತಿರ ಕೂಡ ಹೋದದ್ದಲ್ಲ, ಅವನ ಮುಖವನ್ನು ನೇರವಾಗಿ ಕೂಡ ನೋಡಿದ್ದಿಲ್ಲ. ಮೊದಲ ಬಾರಿಗೆ ಇಷ್ಟು ಹೊತ್ತು, ಸುಮಾರು 1 ಗಂಟೆ ಕಾಲ ಅವನ ಕೈಗಳೊಳಗೆ ಅವಳ ಕೈ ಬಂದಿಯಾಗಿದ್ದು, ಅವಳ ಕಣ್ಣೊಳಗೆ ಅವನು ನೋಡಿ ಬೇಡಿಕೊಳ್ಳುವ ಸ್ಥಿತಿಯಲ್ಲೇ ಕಣ್ಣೀರಿನಿಂದ ಕೂಡಿದ್ದವು. ಎಷ್ಟು ಅತ್ತರೂ ಎಷ್ಟು ಬೇಡಿಕೊಂಡರೂ ಅವನಿಗೆ ಕರುಣೆ ಎಂಬುದೇ ಬರಲಿಲ್ಲ. ಬೇಟೆಯಾಡಲು ಸಿದ್ಧವಾಗಿರುವ ಸಿಂಹದಂತೆ ಅವನ ದೃಷ್ಟಿ ಅವಳ ಮೇಲೆ ಕರುಣೆ ಇಲ್ಲದೆ ಇತ್ತು. ಪ್ಲೀಸ್ ಸರ್, ತುಂಬ ನೋವಾಗ್ತಿದೆ ಅನ್ನುತ್ತಾ ಅವಳ ಕಣ್ಣುಗಳಲ್ಲಿ ಜಲಪಾತದಂತೆ ಕಣ್ಣೀರು ಹರಿಯುತ್ತಿದ್ದರೂ ಅವನ ಮನಸ್ಸು ಏಕೋ ಸ್ವಲ್ಪವೂ ಕರಗಲಿಲ್ಲ. ಎಡಗೈಯನ್ನು ಎತ್ತಿ ಗಡಿಯಾರವನ್ನು ನೋಡಿದವನು ಅವಳಿಗೆ ಅವನು ಕೊಟ್ಟ ಸಮಯ ಮುಗಿಯಲು ಕೇವಲ 5 ನಿಮಿಷಗಳು ಮಾತ್ರ ಇತ್ತು. ಸರ್, ಸತ್ಯವಾಗ್ಲೂ ನಾನು ಮಾಡಿಲ್ಲ ಸರ್. ನಾನು ಹೇಗೆ ಮಾಡ್ತೀನಿ? ನಾನು ಸಾಧಾರಣ ರಿಸೆಪ್ಷನಿಸ್ಟ್. ಪ್ಲೀಸ್ ಸರ್, ನನ್ನನ್ನು ನಂಬಿ. ಸತ್ಯವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನನಗೆ ಗೊತ್ತಿಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಎಂದು ಬೇಡಿಕೊಳ್ಳುತ್ತಾ ಅತ್ತಳು ನಕ್ಷತ್ರ. ಅಷ್ಟು ಜನರು ಒಂದು ನಡುಕದಲ್ಲೇ ಅವರನ್ನು ನೋಡುತ್ತಿರಲು ಎತ್ತರವಾಗಿ ಬೆಳೆದಿದ್ದ ಒಬ್ಬನು ಅತಿ ವೇಗವಾಗಿ ಒಳಗೆ ಬಂದು, ಬಾಸ್, ಡೀಟೇಲ್ಸ್ ಎಲ್ಲ ಸಿಕ್ಕಿದೆ. ಆ ಸ್ಪ್ರೈ ಯಾರು ಅಂತ ಕಂಡುಹಿಡಿಯಲಾಗಿದೆ. ನಿಮ್ಮ ಆಫೀಸ್ ರೂಮ್ನಲ್ಲಿ ಕಾರ್ತಿಕ್ ಅವನನ್ನು ಕಟ್ಟಿ ಹಾಕಿದ್ದಾನೆ. ಸ್ಪಷ್ಟವಾಗಿ ವಿಚಾರಿಸಿದರಲ್ಲಿ ಈ ಹುಡುಗಿಗೂ ಆ ಡಾಕ್ಯುಮೆಂಟ್ ಕಳ್ಳತನವಾಗಿರುವುದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಗೊತ್ತಾಗಿದೆ. ಅವನೇ ಹಣಕ್ಕೆ ಆಸೆಪಟ್ಟು ಆಪೋಸಿಟ್ ಪಾರ್ಟಿ ಹತ್ತಿರ ಆ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದ ಎಲ್ಲ ಎವಿಡೆನ್ಸ್ ತೆಗೆಯಲಾಗಿದೆ ಎಂದು ಬಾಡಿಗಾರ್ಡ್ಗೆ ಇರುವ ಗಾಂಭೀರ್ಯದೊಂದಿಗೆ ನೇರವಾಗಿ ನಿಂತು ಎಲ್ಲವನ್ನೂ ಹೇಳಿದ ತಕ್ಷಣ ಅವನ ಹಿಡಿತ ಈಗ ಸ್ವಲ್ಪ ಸಡಿಲವಾಯಿತು. ನಕ್ಷತ್ರಗೆ ಪ್ರಾಣ ಮರಳಿ ಬಂದಂತೆ ಭಾಸವಾಯಿತು. ಈಗ ಅವಳನ್ನು ಬಿಟ್ಟು 2 ಬಾರಿ ಬೆರಳುಗಳ ಚಟಾಕಿ ಹೊಡೆದನು. ಏನು ಹೇಳಲು ಬರುತ್ತಿದ್ದಾನೆ ಎಂದು ಒಂದು ನಡುಕದೊಂದಿಗೆ ಎಲ್ಲರೂ ನೋಡಲು, ನಕ್ಷತ್ರ ಆ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿದ್ದನ್ನು ನೋಡಿದೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದು ಯಾರು? ಈ ಗುಂಪಿನಲ್ಲಿರುವ ಒಬ್ಬ ವ್ಯಕ್ತಿ ತಾನೇ. ನೀವಾಗಿಯೇ ಬಂದರೆ ಅರ್ಧ ಶಿಕ್ಷೆ ಮಾತ್ರ ಸಿಗುತ್ತೆ. ನಾನೇ ಪಕ್ಕಕ್ಕೆ ಬಂದು ಎತ್ತಿದರೆ ನಾನು ಬಿಡುವಾಗ ದೇಹದಲ್ಲಿ ಪ್ರಾಣ ಇರುವುದಿಲ್ಲ ಎಂದು ಗಾಂಭೀರ್ಯವಾಗಿ ಅವನು ಹೇಳಿ ಮುಗಿಸಲು ಈಗ ಎಲ್ಲರೂ ಒಬ್ಬರನ್ನೊಬ್ಬರು ಬದಲಾಯಿಸಿ ನೋಡುತ್ತಿದ್ದರು. ಈಗ ಟೇಬಲ್ನಿಂದ ಕೆಳಗೆ ಇಳಿದನು. ನಕ್ಷತ್ರ ಮೇಲಕ್ಕೆ ನೋಡಿಯೇ ಅವನನ್ನು ನೋಡಿದಳು. 6 ಅಡಿಗೂ ಸ್ವಲ್ಪ ಹೆಚ್ಚಿನ ಎತ್ತರದಲ್ಲಿದ್ದನು. ಅವನ ವ್ಯಕ್ತಿತ್ವ ಅವನ ವೇಗದಲ್ಲಿ ತಿಳಿಯಿತು. ಸಿಂಹದ ನಡಿಗೆಯಲ್ಲಿ ಆ ಗುಂಪಿನ ಕಡೆಗೆ ನಡೆದನು. ಅವನು ಹೆಜ್ಜೆ ಇಟ್ಟು ನಡೆದು ಬರುವ ಪ್ರತಿಯೊಂದು ಹೆಜ್ಜೆಗೂ ಅಲ್ಲಿದ್ದವರ ಹೃದಯ ಬಡಿತ ಹೆಚ್ಚಾಯಿತು. ಅದರಲ್ಲಿ ಒಬ್ಬನ ಕಾಲುಗಳು ತಾನಾಗಿಯೇ ನಡುಗಿದವು.
ನೇರವಾಗಿ ಹೋಗಿ ಇಬ್ಬರನ್ನು ಎರಡು ಕೈಗಳಿಂದ ಸರಿಸಿ ಅವರ ಹಿಂದಿದ್ದ ಒಬ್ಬನನ್ನು ಕಾಲರ್ ಹಿಡಿದು ಎತ್ತಿ ಬಿಸಾಕಿದನು ಅಥರ್ವ. ಗೋಡೆಗೆ ಬಡಿದು ಕೆಳಗೆ ಬಿದ್ದನು ಅವನು. ನಕ್ಷತ್ರ ಹಾಗೆಯೇ ಬಾಯಿಯ ಮೇಲೆ ಕೈ ಇಟ್ಟು ಆಘಾತದಲ್ಲಿ ಮರಗಟ್ಟಿದಳು. ಇದುವರೆಗೆ ಅವನು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದಕ್ಕೆ ಸಾಂಕೇತಿಕವಾಗಿ ಅವಳ ಕೆಂಪಾದ ಕೈಗಳಲ್ಲಿ ರಕ್ತ ಎಪ್ಪುಗಟ್ಟಿತ್ತು. ಅವಳ ಕೈಯಿಂದ ಹೊಡೆದ ಬಳೆಗಳು ಕೆಳಗೆ ಬಿದ್ದಿದ್ದವು. ಲಘುವಾಗಿ ಬಳೆ ಚುಚ್ಚಿ ರಕ್ತ ಬಂದು ಎಪ್ಪು ಗಟ್ಟಿಯೂ ಇತ್ತು. ಎಲ್ಲರ ಮುಂದೆಯೂ ಅವನ ಕೈಯನ್ನು ಹಿಡಿದು ಜೋರಾಗಿ ಅವನ ಭುಜದ ಮೇಲೆ ಒದ್ದನು ಅಥರ್ವ. ಅಮ್ಮಾ ಎಂದು ಕಿರುಚಿದನು ಅವನು. ಹಾಗೆಯೇ ಅವನ ತಲೆಯ ಮೇಲೆ ಶೂ ಕಾಲನ್ನಿಟ್ಟು ಒತ್ತಿ ಕೆಳಗೆ ಒಂದು ಕಾಲನ್ನು ಮಡಚಿ ಕುಳಿತವನು. ಏನೋ ಎಷ್ಟು ದಿನದಿಂದ ಅವನಿಗೆ ಕೆಲಸಗಾರನಾಗಿ ನನ್ನ ಹತ್ತಿರ ಕೆಲಸ ಮಾಡ್ತಾ ಇದ್ದೀಯ, ನನ್ನ ಹತ್ತಿರ ಸಂಬಳ ತಗೊಂಡು ಅವನ ಹತ್ತಿರ ಡಬಲ್ ಸಂಬಳ ತಗೊಳ್ತಾ ಇದ್ದೀಯಾ ಎಂದಾಗ, ಬಾಸ್ ಅದು ಬಂದು ನಾನು ಎಂದು ಅವನು ತಡಬಡಾಯಿಸಲು, ಇಲ್ಲಿ ನೋಡು, ಶತ್ರುಗಳನ್ನು ಕ್ಷಮಿಸುತ್ತೇನೆ, ದ್ರೋಹಿಗಳನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಅತಿ ಶೀಘ್ರದಲ್ಲೇ ಆ ರಣವೀರ್ಗೆ ನಾನು ಯಾರು ಅಂತ ತೋರಿಸ್ತೀನಿ. ಈಗ ನೀನು ಸತ್ತು ಹೋಗು ಎಂದು ಹೇಳಿಬಿಟ್ಟು ಹಾಗೆಯೇ ಒತ್ತಡದಿಂದ ಶೂ ಕಾಲನ್ನು ಅವನ ಕುತ್ತಿಗೆಯ ಮೇಲಿಟ್ಟಂತೆಯೇ ಎದ್ದು ನಿಂತನು ಅಥರ್ವ. ಅವನಿಗೆ ಉಸಿರು ಕಟ್ಟಿತು. ಹಾಗೆಯೇ ಎರಡು ಕೈಗಳಿಂದಲೂ ಅವನ ಕಾಲುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ಬಾ ಬಾ ಬಾಸ್, ಹೆಂಡತಿ ಹೆರಿಗೆಗೆ ಆಸ್ಪತ್ರೆಯಲ್ಲಿದ್ದಾಳೆ. ನಾನು ಈಗ ಸತ್ತು ಹೋದರೆ ನನ್ನ ಮಗುವಿಗೆ ಕೆಟ್ಟ ಹೆಸರು ಬಂದು ಬಿಡುತ್ತೆ. ನಾನು ಮಾಡಿದ್ದು ಪಾಪನೇ. ಪ್ಲೀಸ್ ಈ ಒಂದು ಸಲ ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಮಗುವನ್ನು ನಾನು ನೋಡಬೇಕು. ಸತ್ಯವಾಗ್ಲೂ ಇನ್ಮುಂದೆ ಈ ತರಹದ ದ್ರೋಹವನ್ನು ಮಾಡದೇ ಇಲ್ಲ ಎಂದು ಹೇಳಿದಾಗ, ಅವನು ಏನೇ ಹೇಳಿದ್ದರೂ ಅವನನ್ನು ಕ್ಷಮಿಸುತ್ತಿರಲಿಲ್ಲ. ಆದರೆ ಅವನು ಹೇಳಿದ ಮಾತು, ನನ್ನ ಮಗು ಹುಟ್ಟುವಾಗಲೇ ನಾನು ಸತ್ತು ಹೋದರೆ ನನ್ನ ಮಗುವಿಗೆ ಕೆಟ್ಟ ಹೆಸರು ಬಂದು ಬಿಡುತ್ತೆ ಎಂದು ಹೇಳಿದ್ದನ್ನು ಕೇಳಿದವನು ಆ ಕ್ಷಣವೇ ಅವನ ಕುತ್ತಿಗೆಯ ಮೇಲಿದ್ದ ಕಾಲನ್ನು ತೆಗೆದುಬಿಟ್ಟನು. ಕುಮಾರ್, ಇವನನ್ನು ಎತ್ತಿ ಹೊರಗೆ ಹಾಕು ಎಂದು ತಿರುಗಿ ನಿಂತುಕೊಂಡೇ ಕೆಳಗೆ ಕೈಚಾಚಿ 2 ಬಾರಿ ಚಜಾಕಿ ಹೊಡೆದವನು ಬೆರಳನ್ನು ಅಲುಗಾಡಿಸುತ್ತಾ ತನ್ನ ಹಿಂದೆ ಬಿದ್ದಿರುವವನಿಗೆ, ಇನ್ನೊಮ್ಮೆ ನನ್ನ ಕಣ್ಣಿಗೆ ನೀನು ಬಿದ್ದರೆ ಅದೇ ನಿನ್ನ ಜೀವನದಲ್ಲಿ ಕೊನೆಯ ದಿನವಾಗಿರುತ್ತೆ ಎಂದು ಹೇಳಿಬಿಟ್ಟು ಸಿಂಹದ ನಡಿಗೆಯಲ್ಲಿ ಲಿಫ್ಟ್ನೊಳಗೆ ಪ್ರವೇಶಿಸಿದನು. ನಕ್ಷತ್ರಗೆ ಅಳು ತಡೆಯಲಾಗಲಿಲ್ಲ. ಮೆಲ್ಲನೆ ನಡೆದು ರೆಸ್ಟ್ ರೂಮ್ ಒಳಗೆ ಹೋದವಳು ಹಾಗೆಯೇ ಮಂಡಿ ಊರಿ ತನ್ನ ಮುಖವನ್ನು ಮುಚ್ಚಿಕೊಂಡು ಇಷ್ಟು ಹೊತ್ತು ಅಡಗಿಸಿಟ್ಟಿದ್ದ ಅಳುವನ್ನೆಲ್ಲ ಹೊತ್ತು ತೀರಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಪ್ರಾಣವೇ ಹೋದ ಹಾಗೆ ಆಗೋಯ್ತು. ಅಮ್ಮ, ಒಳ್ಳೆ ಕೆಲಸ, ಆ ದೇವರು ನಮ್ಮ ಜೊತೆ ಇದ್ದಾನೆ, ಅದಕ್ಕೆ ನನ್ನ ಮೇಲೆ ತಪ್ಪಿಲ್ಲ ಅಂತ ಅವರಿಗೆ ಅರ್ಥವಾಯಿತು. ಇದರ ಮೇಲೆ ಇಲ್ಲಿ ಕೆಲಸ ಮಾಡುವುದು ಸರಿ ಬರಲ್ಲ. ಕಷ್ಟಪಟ್ಟರೂ ಪರವಾಗಿಲ್ಲ, ನಾನು ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಮನೆಗೆ ಬರ್ತೀನಿ. ಯಾವುದಾದರೂ ಬೇರೆ ಕಡೆ ಕೆಲಸ ಹುಡುಕೋಣ. ಇಲ್ಲ ಅಂದರೆ ನಿನಗೆ ಸಹಾಯವಾಗಿ ನಿನ್ನ ಜೊತೆ ನಾನು ಊಟದ ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ ಎಂದು ಅತ್ತು ಗೋಳಾಡಿದವಳು ಈಗ ಎದ್ದು ಅಲ್ಲಿದ್ದ ಬಾತ್ರೂಮ್ಗೆ ಹೋದಳು. ವಾಶ್ ಬೇಸಿನ್ನಲ್ಲಿ ತನ್ನ ಕೈಗಳನ್ನು ಚೆನ್ನಾಗಿ ತೊಳೆದು ಒರೆಸಿ ನೋಡಿದರೆ ಲಘುವಾದ ಗಾಯವಷ್ಟೇ. ಆದರೆ ಅವನ ಹಿಡಿತದ ಒತ್ತಡವೇ ಹೆಚ್ಚಾಗಿತ್ತು. ಅವನ ಕೈ ಬೆರಳುಗಳೆಲ್ಲವೂ ಅವಳ ಕೈಯಲ್ಲೇ ಇದ್ದವು. ಇದುವರೆಗೆ ಅವನ ಬಳಿ ಮುಖಾಮುಖಿ ನಿಂತು ಕೂಡ ಮಾತನಾಡದವಳು ಇಂದು ಅವನ ಸಾಮೀಪ್ಯದಲ್ಲಿ ಅವನ ಕೈಗಳೊಳಗೆ ತನ್ನ ಕೈ ನೆನಪಿಸಿಕೊಂಡರೆ ಅವಳಿಗೆ ಅಂತಹದೊಂದು ಭಯ. ಇದರ ಮೇಲೆ ಇಲ್ಲಿ ಇರಬಾರದು. ಓಕೆ, ಈಗಲೇ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ಹೊರಡೋಣ ಎಂದು ಯೋಚಿಸಿದವಳು ಈಗ ಅವಳು ಕೆಲಸಕ್ಕೆ ರಾಜೀನಾಮೆ ನೀಡುವ ಪತ್ರವನ್ನು ಬರೆಯುತ್ತಿದ್ದಳು. ಅದೇ ವೇಳೆಯಲ್ಲಿ ಅಥರ್ವನ ಕೋಣೆಯಲ್ಲಿ ಒಟ್ಟಾರೆಯಾಗಿ ಅವನ ಕೈಗಳು ಕೊಲೆಯೊಂದಿಗೆ ಅಪರಾಧಿಯಾಗಿ ನಿಂತಿರುವವನ ಕುತ್ತಿಗೆಯ ಮೇಲೆ ನೆಟ್ಟಿತ್ತು. ಬಿಗಿಯಾಗಿ ಕುತ್ತಿಗೆಯನ್ನು ಹಿಡಿದು ಗೋಡೆಗೆ ಒತ್ತಿ 2 ಅಡಿ ಮೇಲಕ್ಕೆ ಎತ್ತಿ ಹಿಡಿದನು. ನನ್ನ ಹತ್ತಿರ ಸ್ನೇಹಿತನ ವೇಷದಲ್ಲಿದ್ದುಕೊಂಡು
ಪಿ.ಎ ಕೂಡ ಆಗಿದ್ದುಕೊಂಡು ನನಗೆ ಎಷ್ಟು ದೊಡ್ಡ ದ್ರೋಹ ಮಾಡಿದ್ದೀಯ ನೀನು. ಅಥರ್ವನ ಬಗ್ಗೆ ತಿಳಿದೇ ನೀನು ತಪ್ಪು ಮಾಡಿದ್ದೀಯ. ಅದಕ್ಕೆ ನಿನಗೆ ನಾನು ಕೊಡಲಿರುವ ಶಿಕ್ಷೆ ತುಂಬ ಕ್ರೂರವಾಗಿರುತ್ತೆ ಎಂದವನು ಹಾಗೆಯೇ ಅವನ ಕುತ್ತಿಗೆಯ ಮೇಲಿದ್ದ ಕೈಯನ್ನು ತೆಗೆಯಲು ಕೆಳಗೆ ಬಿದ್ದನು. ಅವನ ಆಪ್ತ ಸ್ನೇಹಿತನು ಅವನ ಪಿ.ಎನೂ ಆದ ದಿವಾನ್ ಕುಮಾರ್ ಎಂದು ತನ್ನ ಮುಖ್ಯ ಅಂಗರಕ್ಷಕನನ್ನು ಅಥರ್ವ ಕರೆದನು. ಎಸ್ ಬಾಸ್ ಎಂದು ಅವನ ಮುಂದೆ ಬಂದು ನಿಂತನು. ಇವನು ಬೇಗ ಸಾಯಬಾರದು, ಆದರೆ ಸ್ವಲ್ಪ ಸ್ವಲ್ಪವಾಗಿ ಸಾಯಬೇಕು. ಅವನ ಪ್ರಾಣ ಹೋಗೋದು ಅವನಿಗೆ ಗೊತ್ತಾಗಬೇಕು, ಆದರೆ ಬೇಗ ಹೋಗುತ್ತೆ ಅಂತ ಒತ್ತಾಡಬೇಕು. ನಾನು ಹೇಳೋದು ನಿನಗೆ ಅರ್ಥವಾಗುತ್ತೆ ಅಂತ ಅಂದುಕೊಳ್ತೀನಿ ಎಂದು ಹೇಳಿಬಿಟ್ಟು ಈಗ ತಿರುಗಿ ಅವನನ್ನು ನೋಡಲು ಎಸ್ ಬಾಸ್ ಎಂದು ಅವನು ಈಗ ಇಬ್ಬರು ಅಂಗರಕ್ಷಕರನ್ನು ಅಂದರೆ ಬಾಡಿಗಾರ್ಡನ್ನು ಕರೆಯಲು ಅವರಿಬ್ಬರು ಅವನ ಕೈಗಳನ್ನು ಹಿಡಿದು ಹಾಗೆಯೇ ಎಳೆದುಕೊಂಡು ಹೋದರು. ಅಥರ್ವ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು, ನಾನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿಬಿಡು, ಇನ್ಮುಂದೆ ಮಾಡಲ್ಲ ಎಂದು ಬೇಡಿಕೊಂಡರೂ ಪ್ರಯೋಜನವಿಲ್ಲ. ಅವನ ಕಿವಿಗಳು ಯಾವಾಗಲೂ ಮುಚ್ಚಿಕೊಂಡಿವೆ ಎಂಬಂತೆ ಯಾವುದನ್ನು ಗಮನಿಸದೆ ಅವನ ಕೋಣೆಯಲ್ಲಿರುವ ಬಾತ್ರೂಮ್ಗೆ ಹೋದವನು ತನ್ನ ಕೈಗಳನ್ನು ತೊಳೆದನು. ಆಗಲೇ ಅವನ ಅಂಗೈಯಲ್ಲಿ ಲಘುವಾಗಿ ಉರಿ ಉಂಟಾಯಿತು. ಕೈಗಳನ್ನು ತನ್ನ ಮುಖಕ್ಕೆ ನೇರವಾಗಿ ಎತ್ತಿ ನೋಡಿದನು. ಒಡೆದ ಅವಳ ಬಳೆ ಅವನ ಕೈಗೂ ಚುಚ್ಚಿತ್ತು. ಈಗಲೇ ಅಥರ್ವನಿಗೆ ನಕ್ಷತ್ರನ ನೆನಪು ಬಂತು. ಆ ಹುಡುಗಿಯ ಮೇಲೆ ಯಾವ ತಪ್ಪೂ ಇಲ್ಲ, ಆದರೆ ನಾವೇ ತಪ್ಪಾಗಿ ಅರ್ಥ ಮಾಡಿಕೊಂಡ್ವಿ. ಅಥರ್ವ, ನಿನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅತಿ ದೊಡ್ಡ ತಪ್ಪು ಮಾಡಿದ್ದೀಯ. ಆ ಹುಡುಗಿಯ ಹತ್ತಿರ ಸಾರಿ ಕೇಳು ಎಂದು ಅವನ ಆತ್ಮಸಾಕ್ಷಿ ಹೇಳಲು ಈ ಅಥರ್ವ ತಪ್ಪೇ ಮಾಡಿದರೂ ಯಾರ ಮುಂದೆಯೂ ತಲೆಬಾಗುವುದಿಲ್ಲ. ಆಫ್ಟರ್ ಆಲ್ ನನ್ನ ಹತ್ತಿರ ಕೈಹೊಟ್ಟಿ ಸಂಬಳ ತಗೊಳ್ಳೋ ಸಾಧಾರಣ ಮಿಡಲ್ ಕ್ಲಾಸ್ ಹುಡುಗಿ, ಅವಳ ಹತ್ತಿರ ನಾನು ಸಾರಿ ಹೇಳಬೇಕಾ ಎಂದು ತನ್ನ ಆತ್ಮಸಾಕ್ಷಿಯನ್ನು ನಿಯಂತ್ರಿಸಿಟ್ಟು ಬಿಟ್ಟು ಈಗ ಅಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಅದರಲ್ಲಿರುವ ಹತ್ತಿಯನ್ನಿಟ್ಟು ಆ ಗಾಯವನ್ನು ಲಘುವಾಗಿ ಒರೆಸುತ್ತಾ ಬಂದು ತನ್ನ ಸೀಟಿನಲ್ಲಿ ಕುಳಿತುಕೊಳ್ಳಲು ಮೇ ಐ ಕಮ್ಮಿನ್ ಸರ್ ಎಂಬ ಧ್ವನಿ ಮೊಳಗಿತು. ಎಸ್ ಕಮಿನ್ ಎಂದು ಅವನು ಹೇಳಿದ ತಕ್ಷಣ ಮೆಲ್ಲನೆ ಕೋಣೆಯ ಬಾಗಿಲು ತೆರೆಯಲ್ಪಟ್ಟಿತು. ಹಲವು ಬಾರಿ ಫೋನ್ನಲ್ಲಿ ಮಾತ್ರ ರಿಸೆಪ್ಷನ್ನಿಂದ ಮಾತನಾಡುವ ಅವಳ ಧ್ವನಿಯನ್ನು ಕೇಳಿದವನು ಇಂದು ತಾನೇ ಮೊದಲ ಬಾರಿಗೆ ಆ ಧ್ವನಿಯ ಒಡತಿಯನ್ನು ನೋಡಿದನು. ಅದು ಅಪರಾಧಿಯಾಗಿ. ಆದರೆ ಅವಳು ನಿರಪರಾಧಿ ಎಂದು ಸಾಬೀತಾದ ತಕ್ಷಣ ಈಗ ಹಿಂಜರಿಯುತ್ತಾ ಬರುತ್ತಿರುವವಳನ್ನು ನೋಡಿದವನಿಗೆ ಏನೋ ಮನಸ್ಸಿನಲ್ಲಿ ಒಂದು ಅವನಿಗೆ ತಿಳಿಯದಂತೆ ಒಳಗೊಳಗೆ ಚಡಪಡಿಸಿತು. ಮೆಲ್ಲನೆ ಹೆಜ್ಜೆ ಇಟ್ಟು ನಡೆಯಲು ಕೂಡ ಶಕ್ತಿಯಿಲ್ಲದೆ ಅವನ ಎದುರು ಬಂದು ನಿಂತಳು ನಕ್ಷತ್ರ. ಕೆಲಸದ ಸಮಯದಲ್ಲಿ ಕೆಲಸ ಮಾಡದೆ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದು ಅವನು ಉಬ್ಬೇರಿಸಲು ಸಾರಿ ಸರ್, ನಾನು ಕೆಲಸ ಬಿಟ್ಟು ಹೋಗ್ತಿದ್ದೀನಿ ಎಂದಾಗ ಅದಕ್ಕೆ ಯಾಕೆ ಇಷ್ಟು ತಡಬಡಾಯಿಸುವಿಕೆ, ಯಾತಕ್ಕಾಗಿ ಕೆಲಸ ಬಿಡ್ತಿದ್ದೀಯಾ ಎಂದು ನೇರವಾಗಿ ಅವಳನ್ನು ನೋಡಿ ಕೇಳಲು ಅವಳು ಬಾಗಿದ ತಲೆ ಮೇಲಕ್ಕೆತ್ತದೆ. ಸರ್, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಎಲ್ಲರ ಮುಂದೆಯೂ ತುಂಬ ಅವಮಾನ ಮಾಡಿಬಿಟ್ಟಿರಿ. ಇದರ ಮೇಲೆ ಇಲ್ಲಿ ಕೆಲಸ ಮಾಡಲು ನನಗೆ ಇಷ್ಟವಿಲ್ಲ. ಎಲ್ಲರಿಗೂ ಸ್ವಾಭಿಮಾನ ಅನ್ನೋದು ತುಂಬ ಮುಖ್ಯ. ಆದರೆ ಇವತ್ತು ನಾನು ಕೆಲಸ ಮಾಡೋ ಜಾಗದಲ್ಲಿ ಅದನ್ನು ನಾನು ಸಂಪೂರ್ಣವಾಗಿ ಕಳೆದುಕೊಂಡ ಹಾಗೆ ಅನ್ನಿಸ್ತಿದೆ. ಒಂದು ಸಲ ಅಪರಾಧಿಯಾಗಿ ನಿಂತು ಬಿಟ್ಟರೆ ಅದಾದ ಮೇಲೆ ಯಾವ ತಪ್ಪು ನಡೆದರೂ ನಿಮ್ಮ ಅನುಮಾನದ ದೃಷ್ಟಿ ಮೊದಲು ನನ್ನ ಮೇಲೇನೆ ಬೀಳುತ್ತೆ. ಕೆಲಸ ಮಾಡೋ ಜಾಗದಲ್ಲಿ ನಂಬಿಕೆಯಿಂದ ಕೆಲಸ ಮಾಡಬೇಕು. ಪ್ರತಿಯೊಂದು ಕ್ಷಣವೂ ಹೆದರಿ ಕೆಲಸ ಮಾಡಬಾರದು. ನಾನು ಕೆಲಸ ಬಿಡುತ್ತಿದ್ದೇನೆ ಸರ್, ಇದು ನನ್ನ ರಿಸೈನಿಂಗ್ ಲೆಟರ್ ಎಂದು ಸ್ಪಷ್ಟವಾಗಿ ಮಾತನಾಡಿಬಿಟ್ಟು ಅವನ ಮುಂದೆ ಚಾಚಲು ಯಾವ ಉತ್ತರವೂ ಹೇಳದೆ ಅದನ್ನು ಈಸ್ಕೊಂಡನು ಅಥರ್ವ. ಮರುಕ್ಷಣವೇ ತಡ ಮಾಡದೆ ಅವಳು ತಿರುಗಿ ನಡೆಯಲು ಆರಂಭಿಸಲು ಅವಳು ಕೊಟ್ಟ ಲೆಟರ್ ಸಂಪೂರ್ಣವಾಗಿ ಈಗ ಕಾಗದದ ಮಳೆಯಾಗಿ ಅವಳ ಮೇಲೆ ಸುರಿಯಿತು. ಆಘಾತದಲ್ಲಿ ಹಾಗೆಯೇ ನಿಂತವಳನ್ನು ಕೈ ಹಿಡಿದು ತನ್ನ ಕಡೆಗೆ ತಿರುಗಿಸಿದನು ಅಥರ್ವ. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.